ಹಾಯ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ರೆಡಿಯಾಗಿ ಫಸ್ಟ್ ಟೀ ತರಿಸ್ಕೊಂಡು ಕುಡಿದೆ. ನಾ ಇದ್ದಿದ್ದ ರೂಮಿಂದ ವ್ಯೂ ಹಿಂಗೆ ಕಾಣಿಸ್ತೈತೆ ಹೊರಗೆ. ಮಾರ್ನಿಂಗ್ ಟಿಫಿನ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಬೆಳಗ್ಗೆನೇ ಕಚೋರಿ ಸಮೋಸ ಸ್ಟಾರ್ಟ್. ಅಲ್ಲಿದವ್ರದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಇದೆ. ನಮಗಂತೂ ರೂಢಿ ಇರಂಗಿಲ್ಲ ತಿಂದೆ. ನಾನಂತೂ ಅವಲಕ್ಕಿ ತೊಗೊಂಡು ತಿಂದೆ. ಈಗ ನಾವು ಉದಯಪುರಿಂದ ಕುಂಬಲ್ಗರ್ ಫೋರ್ಟಿಗೆ ಹೋಗಾಕತ್ತೀವಿ. ಅದು 2 hours ಜರ್ನಿ. ಆನ್ ದ ವೇ ಇದು ಶ್ರೀನಾಥ್ಜಿ ಮಂದಿರ ಅಂತ ಇತ್ತಿಲ್ಲೇ ಅಲ್ಲಿ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಟೆಂಪಲ್ ಅಂತೂ ಭಾಳ ಚಂದ ಐತಿ, ಯುನೀಕ್ ಆಗೈತಿ. ನೀವು ಇಲ್ಲೇ ಪೇಂಟಿಂಗ್ಸ್ ಎಲ್ಲ ನೋಡ್ಬೋದು. ನಾವು ಮಾರ್ನಿಂಗ್ ಜಲ್ದಿ ಹೋಗಿದ್ವಿ ಟೆಂಪಲಿಗೆ, ಸೊ ಕ್ಲೋಸ್ ಇತ್ತದಿನ್ನ. ಆಮೇಲೆ ಅವರು ಓಪನ್ ಮಾಡಿದ್ರು ಸ್ವಲ್ಪ ಹೊತ್ತು ಬಿಟ್ಟು, ಬಟ್ ಫೋಟೋ ಅಲವ್ ಇರಲಿಲ್ಲ ಕ್ಲಿಕ್ ಮಾಡೋಕ್ಕೆ. ದಿಸ್ ಇಸ್ ದಿ ಕುಂಬಲ್ಗರ್ ಫೋರ್ಟ್. ಈಗ ಅಲ್ಲಿವರೆಗೂ ಹೋಗ್ಬೇಕೀಗ ನಾವು. ಫೋರ್ಟ್ ಅಂತೂ ಎಂಟ್ರಿ ಆದ್ವಿ. ಇಲ್ಲ ಎಂಟ್ರೆನ್ಸ್ ಟಿಕೆಟ್ ಮೇ ಬಿ 40 ರೂಪಿ ಪರ್ ಪರ್ಸನ್ ಅನ್ಕೋತೀನಿ. ಮತ್ತು ನೀವು ಗೈಡೆಲ್ಲ ತೊಗೋತೀನಿ ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ಚಾರ್ಜಸ್ ಐತಿ. ಫೋರ್ಟ್ ಅಂತೂ ಹತ್ತಕ್ಕೆ ಎಲ್ಲರೂ ರೆಡಿ ಆಗ್ಯಾರ. ನೋಡೋಣ ಎಲ್ಲರೂ ಎಲ್ಲಿವರೆಗೂ ಬರ್ತಾರಂಥೇಳಿ. ಇವ ನೋಡ್ರಿ ಹೀರೋ. ಟ್ರೈಪೋಡ್ ಅಷ್ಟು ಉದ್ದಿಲ್ಲ. ನಾ ವಿಡಿಯೋ ಮಾಡೋ ಟ್ರೈಪೋಡ್ ಬೇಕಂತೀವಿ. ಹಠ ಮಾಡಕತ್ತ. ಚಾಲು ಮಾಡೀವಿ. ಫೋರ್ಟ್ ಹತ್ತಾಕಂತರೂ ಇನ್ನೂ ಅರ್ಧನೂ ಮುಟ್ಟಿಲ್ಲ ನಾವು. ಕೇಳೋಣ ಬರೀ ನಮ್ಮ ಫ್ರೆಂಡ್ಸಿಗೆಲ್ಲ ಹೆಂಗೆ ಅನ್ಸಾತೈತಿ. ಗರ್ಲ್ಸ್ ಹೌಸ್ ಜಸ್ಟ್ ಹೇಳ್ರಿ ಎನರ್ಜಿ ಮಾತ್ರ ಲೋ ಆಗಂತೈತಿ. ಜೋಶ್ ಮಾತ್ರ ಫುಲ್ ಐತಿ. ಇವ್ರಿಗೆ ಜೋಶ್ ಫುಲ್ ಐತಂತ. ನೋಡೋಣ ಅಂತ ಮ್ಯಾಲ್ವರೆಗೂ ಯಾರ್ಯಾರು ಬರ್ತಾರಂತೇಳಿ. ಎಂಟ್ರೆನ್ಸಿಗೆ ನೋಡ್ರಿ ಹನುಮಪ್ಪ ದರ್ಶನ ಕೊಟ್ಟ. ಹೆಂಗೂ ಸ್ಯಾಟರ್ಡೇನೇ ಇತ್ತವತ್ತು. ಖುಷಿ ಆಯ್ತು ನೋಡಿ. ಇದು ಫೋರ್ಟ್ ಎಂಟ್ರೆನ್ಸ್ ಸ್ಟೋರ್ ಇದೆ. ಕಂಪ್ಲೀಟ್ ಫುಲ್ ವ್ಯೂ ನೋಡ್ಬೇಕಂದ್ರೆ ಇಲ್ಲಿ ಟಾಪ್ವರೆಗೂ ಹೋಗ್ಬೇಕು ಈಗ ನಾವೆಲ್ಲರೂ. ಒಳಗೆ ಬಂದಮೇಲಂತೂ ಎಷ್ಟೊಂದು ಮಂಕೀಸ್ ಇದ್ವಂದ್ರೆ ನಾನಂತೂ ಈ ವಿಡಿಯೋ ಹೆದ್ರಿಕೊಂತ ಮಾಡೀನಿ. ಎಲ್ಲಾದರೂ ಮೊಬೈಲ್ ಇಸ್ಕೊಂಡು ಹೋತಂದ್ರೆ ಏನು ಮಾಡಲಿ ಅಂಥೇಳಿ. ನಾವು ಇನ್ನೂ ಇಷ್ಟು ಮೇಲೆ ಹತ್ತು ಹೋಗ್ಬೇಕು. ಆಲ್ರೆಡಿ ಒಂದಿಬ್ಬರು ಜನ ತಳಗ ಕುಂತಾರ. ನೋಡೋಣಂತ ನಮ್ಮ ಫ್ರೆಂಡ್ಸ್ ಏನಂತಾರಂತ. ಸುಸ್ತಾತ್ರಿ ಗುಡ್ಡಾತಿ, ಬಟ್ ವ್ಯೂ ಮಾತ್ರ ವ್ಯೂ ಮಸ್ತ್ ಐತಿ. ಸುಸ್ತಾಗುತ್ತೆ. ಎನರ್ಜಿ. ಫೈನಲಿ ಟಾಪ್ವರೆಗೂ ಬಂದ ಫೋಟೋಸ್ ಎಲ್ಲ ತಗೊಂಡ್ವಿ. ವ್ಯೂ ಅಂತೂ ಬ್ಯೂಟಿಫುಲ್. ಈಗ ಎಷ್ಟು ಹತ್ಕೊಂಡು ಬಂದೀವಿ ಉಲ್ಟಾ ಈಗಷ್ಟು ವಾಪಸ್ ಇಳ್ಕೊಂಡು ಹೋಗ್ಬೇಕು. ಇದೆಲ್ಲ ನೋಡೋದು ಮುಗೀತು. ಸೊ ನೆಕ್ಸ್ಟ್ ಇನ್ನು 2 hours ಜರ್ನಿ ಮಾಡ್ಬೇಕು ನಾವು. ಮತ್ತು ಜವೈಗೆ ಹೋಗೋಕೆ. ಅಲ್ಲಿ ಲೆಪರ್ಡ್ ಸ್ಪಾಟಿಂಗ್, ಕ್ರೊಕೊಡೈಲ್ ಸ್ಪಾಟಿಂಗ್, ಎವ್ರಿಥಿಂಗ್ ಈಸ್ ದೇರ್. ನಾವು ಜವೈ ಲೆಪರ್ಡ್ ಸ್ಪಾಟಿಂಗಿಗೆ ಹೋಗಾಕತ್ತೀವಿ. ಕುಂಬಲ್ಗರ್ ಫೋರ್ಟಿಂದ ಜವೈಗೆ 2.5 hours ಜರ್ನಿ. ಆ್ಯಂಡ್ ಫೈನಲಿ ಜವೈ ರೀಚ್ ಆದ್ವಿ. ಮೊದಲೇ ಊಟ ಎಲ್ಲ ರೆಡಿ ಇಟ್ರಿ ಅಂತ ಹೇಳಿದ್ವಿ. ಹಸುವಾಗಿತ್ತು ಎಲ್ಲರಿಗೂ. ನಾವಿಲ್ಲೇ ಮೊದಲೇ ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಬಂದಿದ್ವಿ. ಲೆಪರ್ಡ್ ಸ್ಪಾಟಿಂಗ್ ಈಗ ಶಾರ್ಪ್ 4 ಅಂತ ಬಿಡಬೇಕಿತ್ತು. ಸೊ ನಮ್ದು ಅಲ್ಲಿಂದ ಬರೋದು ಲೇಟ್ ಆಯ್ತು. ಊಟ ಎಲ್ಲ ಮುಗಿಸಿ ಹೋಗೋವರೆಗೂ 5 ಆಯ್ತು. ಜೀಪ್ ಆಲ್ರೆಡಿ ಬಂದು ನಿಂತಿತ್ತು. ಬಡ ಎಲ್ಲರೂ ಊಟ ಮಾಡಿ ಜೀಪ್ ಹತ್ಕೊಂಡ್ವಿ. ಅವ ಲೇಟ್ ಆಗಿತ್ತಂತೆ. ಜೀಪ್ ಅಂತೂ 100 ಸ್ಪೀಡ್ದಾಗ ಹೊಡಾಕತ್ತಿದ್ದ. ಇತ್ತಾಗ ನನಗಂತೂ ಫುಲ್ ಹೆದರಿಕೆ. ಲೆಪರ್ಡ್ ಸ್ಪಾಟಿಂಗಿಗೆ ಬೇರೆ ಕರ್ಕೊಂಡು ಹೊಂಟಾರ. ಯಾಕೋ ನಾವು ಸ್ವಲ್ಪ ರಿಸ್ಕ್ ತೊಗೊಳತ್ತೀವಲ್ಲ ಅಂತಲೂ ಅನ್ನಿಸ್ತು. ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಇಷ್ಟೊಂದು ಜೀಪ್ ಬಂದಿದ್ದು. ಎಲ್ಲ ಸಣ್ಣ ಹುಡುಗರಿಗೆಲ್ಲ ಕರ್ಕೊಂಡು ಬಂದಾರ ಇದ್ರಾಗ. ಅವನ್ನೆಲ್ಲ ನೋಡಿ ಸ್ವಲ್ಪ ನಾನು ಸಮಾಧಾನ ಆದೆ. ಈ ಸಣ್ಣ ಹುಡುಗರ ಮುಂದೆ ನಮ್ದೇನು ಬಿಡಂತೇಳಿ. ಇಲ್ಲೇ ಭಾಳ ಜೀಪ್ ಅದಾವಂತೇಳಿ ನಮಗೆ ಮತ್ತೆ ಬೇರೆ ಕಡೆ ಕರ್ಕೊಂಡೋಗಿ ತೋರಿಸ್ತೀನಿ ಅಂಥೇಳಿ ಕರ್ಕೊಂಡು ಹೋದ್ರೆ. ಇಂಥ ಕಲ್ಲಿನ ಗುಡ್ಡದಾಗ ಇವರು ಡ್ರೈವ್ ಮಾಡ್ತಾರಂದ್ರೆ ಅವ್ರು ಯಾವ ಲೆವೆಲಿಗೆ ಡ್ರೈವಿಂಗ್ ಸ್ಕಿಲ್ಸ್ ಇರಬಾರ್ದು ಅವ್ರದ್ದು ನೀವೇ ಯೋಚನೆ ಮಾಡಿ. ಇಲ್ಲೇನೂ ಒಂದಿಷ್ಟು ಜನ ಇದ್ರೆ ಲೆಪರ್ಡ್ ನೋಡಕ್ಕಂತೇಳಿ ಇಲ್ಲೇ ಗಾಡಿ ಸ್ಟಾಪ್ ಮಾಡಿ ತೋರಿಸಿದ್ರು ನಮಗೆ. ಲೆಪರ್ಡ್ ನೋಡೋಕೆ ಬೈನಾಕ್ಯುಲರ್ ಕೊಟ್ರೆ. ನಾನು ನೋಡಿದೆ, 2 ಲೆಪರ್ಡ್ಸ್ ನೋಡಿದೆ. ಮಸ್ತ್ ಆಟ ಆಡಕತ್ತಿದ್ದು ಅಲ್ಲೇ. ಅಲ್ಲೇ ನಿಯರ್ ಬೈ ಎಷ್ಟು ಬ್ಯೂಟಿಫುಲ್ ಪಿಕಾಕ್ಸ್ ಇದ್ದು. ಪಿಕಾಕ್ ಸ್ಪಾಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಕ್ರೊಕೊಡೈಲ್ ಸ್ಪಾಟಿಂಗಿಗೆ ಕರ್ಕೊಂಡು ಹೊಂಟಾರ. ಈ ಕಲ್ಲಿನ ಗುಡ್ಡದ ಮೇಲೆ ಜೀಪ್ ಡ್ರೈವ್ ಅಂತೂ ಐ ಹ್ಯಾವ್ ಎಂಜಾಯ್ಡ್ ದಿ ಫುಲ್ಲೆಸ್ಟ್. ಅಷ್ಟು ಮಜಾನೂ ಬಂತು, ಅಷ್ಟು ಹೆದರಿಕೆನೂ ಬಂತು. ಇಲ್ಲೇ ಲೆಪರ್ಡ್ ಮೇ ಬಿ ನೀರು ಕುಡಕ್ಕೆ ಬರ್ತೈತೆ ಅನಿಸ್ತೈತಿ. ಓ ಮೈ ಗಾಡ್, ಇಟ್ ವಾಸ್ ಅ ಹ್ಯೂಜ್ ಲೇಕ್. ನಾವು ಅಲ್ಲಿ ಎಕ್ಸಾಕ್ಟ್ ಸನ್ಸೆಟ್ ಆಗೋ ಟೈಮಿಗೆ ಹೋಗಿದ್ವಿ. ಕ್ರೊಕೊಡೈಲ್ ಅಂತೂ ಒಂದು ನೋಡಿದೆ. ಅದೇನು ಜಾಸ್ತಿ ಏನು ಮ್ಯಾಲೆ ಬಂದಿದ್ದಿಲ್ಲ. ಅಷ್ಟು ಸ್ಲೋ ಮೂವ್ ಆಗತ್ತಿತ್ತು. ವ್ಯೂ ಎಂಜಾಯ್ ಮಾಡಿದ್ವಿ. ಒಂದಿಷ್ಟು ಫೋಟೋಸ್ ತಕ್ಕೊಂಡು ಮುಗಿಸಿದ್ವಿ. ಈವ್ನಿಂಗ್ ಜೋರು ಥಂಡಿ ಸ್ಟಾರ್ಟ್ ಆಯ್ತು. ಅಲ್ಲೇ ಚಹಾ ಮಾಡಕತ್ತಿದ್ರೆ ಎಲ್ಲರೂ ಚಹಾ ಕುಡಿದ್ವಿ. ಅದಾದಮೇಲೆ ಮತ್ತೆ ವಾಪಸ್ ರೂಮಿಗೆ ಹೋದ್ವಿ.
ಮಧ್ಯಾಹ್ನ ನನಗೆ ರೂಮಿಂದ ವಿಡಿಯೋ ಶೂಟ್ ಮಾಡೋಕ್ಕಾಗಿದ್ದಿಲ್ಲ, ನಾವು ಆಲ್ರೆಡಿ ಅಲ್ಲಿಂದ ಲೇಟಾಗಿ ಬಂದೀವಿ ಅಂತ ಹೇಳಿ. ಸೊ ಐ ಆಮ್ ಶೂಟಿಂಗ್ ಇಟ್ ನಾವ್. ಇಲ್ಲಿ ರೂಮ್ದಾಗ ಲೆಪರ್ಡ್ ಪಿಕ್ಚರ್ಸ್ ಫೋಟೋ ಫ್ರೇಮ್ ಏನು ಹಾಕ್ಯಾರಲ್ಲ, ಇದು ನಾವು ಲೆಪರ್ಡ್ ಸ್ಪಾಟಿಂಗ್ ಹೋಗಿದ್ವಲ್ಲ ಅಲ್ಲಿದೆ ಇದು ಫೋಟೋ ಶೂಟ್ ಮಾಡಿ ಅದನ್ನು ಫ್ರೇಮ್ಸ್ ಮಾಡಿ ರೂಮ್ಸಿಗೆ ಹಾಕಿದ್ದಾರೆ, ಎಲ್ಲ ರೂಮ್ಸಿಗೂ. ರೂಮ್ ಚಲೋ ಐತೆ, ಕಂಫರ್ಟೇಬಲ್ ಆಗೈತಿ. ಬಾತ್ರೂಮ್ ಅಂತೂ ಭಾಳ ದೊಡ್ಡದೈತೆ. ಆ್ಯಕ್ಚುಲಿ ಒಂದು 10 ಮಂದಿ ಜಳಕ ಮಾಡೋಷ್ಟು ದೊಡ್ಡದಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಾನ್ ಫೈರ್ ಎಂಜಾಯ್ ಮಾಡಿದ್ವಿ. ಸೊ ಇಷ್ಟು ಇವತ್ತಿನ ಡೇ ಆಗಿತ್ತು. ಮತ್ತು ನಾಳೆ ಯಾವ್ಯಾವ ಪ್ಲೇಸ್ ಕವರ್ ಮಾಡ್ತೀನಿ ಅದೆಲ್ಲ ಹೇಳ್ತೀನಂತ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.